hello and welcome back to my YouTube channel guys. So ನಾನು ಲಾಸ್ಟ್ ವ್ಲಾಗ್ನಾಗ ಹೇಳ್ದಂಗನ ಇವತ್ತು ಮತ್ತು ನಾಳೆ 2 ಡೇಸಿಗೆ ನಾವು ರೆಸಾರ್ಟಿಗೆ ಹೊಂಟೇವಿ ಲೈಕ್ ಚಿಲ್ ಮಾಡ್ಲಿಕ್ಕೆ ಅಷ್ಟೇ. ಸೊ ಎಂಜಾಯ್ ಮಾಡಿ ಬರೋಣ ಅಂಥೇಳಿ ಹೊಂಟೇವಿ. ಚೆರಿ ಆಲ್ರೆಡಿ ರೆಡಿಯಾಗಿ ಕುಂತಾಳಲ್ಲೇ. ಆಕಿ ಅಂತೂ ಫುಲ್ ಎಕ್ಸೈಟೆಡ್ ಅದಾಳ ಹೋಗ್ಲಿಕ್ಕೆ. ಹೊಸಾದು ಹಿಂಗೆ ಫ್ಲೋಟ್ ಬರ್ತೈತಲ್ಲ ಸ್ವಿಮ್ಮಿಂಗ್ ಪೂಲ್ನಾಗ ಯೂಸ್ ಮಾಡೋ ಸ್ವಿಮ್ ಫ್ಲೋಟ ಅದನ್ನೆಲ್ಲ ಆನ್ಲೈನಾಗ ಆರ್ಡರ್ ಮಾಡಿಸಿ ತರಿಸಿತ್ತು ಆಕೆ ಸಂಬಂಧ ಅಂತಾನೆ. ಸೊ ಹಂಗಾಗಿ ಆಕೆ ಎಲ್ಲ ಪ್ಯಾಕಿಂಗ್ ಆಯ್ತು ಎಲ್ಲ ಇನ್ನೇನು ಹೋಗ್ಬೇಕು. ನಾವು ಈಗ ಮಧ್ಯಾಹ್ನ ಹೊಂಟೇವಿ. ಚೆಕ್ ಇನ್ ಅರೌಂಡ್ 2 o'clock ಐತಿ. ಸೊ ಆನ್ ದ ವೇ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊಂಟೇವಿ. ಆ್ಯಂಡ್ ಆಲ್ಸೋ ಲಾಸ್ಟ್ ವ್ಲಾಗ್ನಾಗ ನಾನು ಹೇಳಿದ್ದೆ ನಮ್ಮ ಮಮ್ಮಿ ಲೈಕ್ ನನ್ನ ಬ್ಯಾಗ ಮತ್ತು ಬ್ಯಾಂಗಲ್ ಗಿಫ್ಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ಅದನ್ನ ಸುದ ನಿಮ್ಗೆ ಜೊತೆ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಇದು ಆ ಬಳೆ ಮಮ್ಮಿ ನನಗಂತೇಳಿ ಮಾಡಿಸಿದ್ದ ಮುತ್ತಿನ ಬಳೆ ಅದಾವ. ಅಂದ್ರೆ ನಾನು ಮದ್ವೆ ಟೈಮ್ನಾಗ ಈ ಥರ ಹಿಂಗೆ ಕಡೆಯದು ಏನೂ ಮಾಡಿಸ್ಕೊಂಡಿರಲಿಲ್ಲ. ಸೊ ನಾನು ಸಿಂಪಲ್ ಏನು ಟ್ರೆಡಿಷ್ನಲಾಗಿ ಮಾಡಿಸ್ತಾರಲ್ಲ ಪಾಟ್ಲಿ ಬಿಲ್ವರ, ಸೊ ಆ ಟೈಪ ಮಾಡಿಸ್ಕೊಂಡಿದ್ದೆ. ಸೊ ಹಂಗೆ ಅದು ಬಿಟ್ಟರೆ ನನ್ನ ಕಡೆ ಬೇರೆ ಬಳೆಯೋದು ಯಾವ ಇರಲಿಲ್ಲ. ಸೊ ಮಮ್ಮಿ ಇದನ್ನು ಮಾಡಿಸ್ಕೊಟ್ರು ನನಗೆ ಬರ್ತ್ಡೇ ಗಿಫ್ಟ್ ಅಂಥೇಳಿ. ಮತ್ತು ಅದ್ರ ಜೋಡಿ ಇದೊಂದು ಬ್ಯಾಗ್ ಕೊಡಿಸಿದ್ರು ನನಗೆ. ಸೊ ಅವ್ರ ಮಮ್ಮಿ ಮೊದಲ ನೋಡಿ ಇಟ್ಟಿದ್ರಂತ, ಅವ್ರಿಗೆ ಲೈಕ್ ಭಾಳ ಆಗಿತ್ತು. ಸೊ ಹಾಗಾಗಿ ನಾವು ಹೋದಾಗ ನಂಗೆ ತೋರಿಸಿ ನಿಂಗೆ ಇಷ್ಟ ಆದ್ರೆ ತಗೋ ಇದನ್ನು ಕೊಡಿಸ್ತೇನೆ ನಾನು ಅಂತ ಹೇಳಿದ್ರೆ. ಸೊ ಹಾಗಾಗಿ ತೊಗೊಂಡಿದ್ದೆ. ಇನ್ನೂ ಏನೂ ಅದ್ರ ಒಳಗಿಂದೆಲ್ಲ ತೆಗ್ದಿಲ್ಲ. ಅದಕ್ಕೊಂದು ಹಿಂಗೆ ಸ್ಲಿಂಗ್ ಬ್ಯಾಗ್ ಥರ ಮಾಡ್ಕೊಳಕ್ಕೆ ಬೆಲ್ಟು ಐತಿ. ಇಲ್ಲಾಂದ್ರೆ ಹಂಗೆ ಸಿಂಪಲ್ಲು ಕ್ಯಾರಿ ಮಾಡ್ಬೋದು. ನಂಗೆ ಅದ್ರದ್ದು ಶೇಪ್ ಭಾಳ ಲೈಕ್ ಆತು. ಈ ಥರ ಹಿಂಗೆ ಏನೋ ಡಿಫ್ರೆಂಟ್ ಶೇಪ್ ಐತಿ ಮತ್ತು ಕಲರೂ ಫುಲ್ ಡಾರ್ಕ್ ಗ್ರೀನ್ ಐತಿ. ಸೊ ಇಷ್ಟ ಆಯ್ತು ನನಗದು. ಸೊ ಅದಾದ್ಮೇಲೆ ನಾವೀಗ ಹೊರಟ್ವಿ. ಆನ್ ದ ವೇ ನಾನು ಲಂಚ್ ಮಾಡ್ತೇವೆ ಅಂತ ಹೇಳ್ತಲ್ಲ, ಸೊ ಅಲ್ಲೇ ನಿಲ್ಲಿಸಿದ್ದೆ ಲಂಚ್. ಯಾಕಮ್ಮ ಕೊತ್ತಾಳ मोबाइल नंबर 89 ಸೊ ರೆಸಾರ್ಟ್ ಎಂಟರ್ ಆಗ್ತಿದ್ದಂಗೆ ಮಸ್ತ್ ವೈಬ್ ಇತ್ತಿಲ್ಲೇ. ಹೆಸರು ಹೇಳ್ದಂಗೆ ಫುಲ್ ವಿಂಟೇಜ್ ವೈಬನ್ನು ಇತ್ತು. ಎಲ್ಲ ಹಿಂಗೆ ವಿಂಟೇಜ್ ಕೈಂಡ್ ಆಫ್ ಏನೋ ಎಲ್ಲ ಶೋ ಪೀಸಸ್ ಎಲ್ಲ ಇದ್ದು ನೋಡಿ ನಂಗೆ ಭಾಳ ಖುಷಿ ಆಯ್ತು. ಅವೆಲ್ಲ ಎಷ್ಟು ಚಂದ ಇದ್ವು. ಗೊಂಬೆಗಳಾಯ್ತು, ಒಂದು ಹಿಂಗೆ ಲೈಕ್ ಟೆಲಿಫೋನ್ ಅವೆಲ್ಲ. ಸೊ ಇದು ರಿಸೆಪ್ಷನ್ ಏರಿಯಾ ಇಲ್ಲಿದೆ. ನಮ್ಮ ಚೆರಿ ಅಂತೂ ಆನ್ ದ ವೇ ಒಂದು ಸ್ವಲ್ಪ ಮಲ್ಕೊಂಡಿದ್ಲು ಅರ್ಧ. ಸೊ ಆಕಿನ ಬಂದು ಇಲ್ಲೇ ಮಲಗಿಸಿದ್ದೆ ನಾನು. ಸೊ ಇಲ್ಲೆಲ್ಲ ನೋಡ್ಬೋದು ಅಷ್ಟು ಚಂದ ಹಿಂಗೆ ಇಂಟೀರಿಯರ್ ಅವ್ರು ಅದನ್ನು ಡಿಸೈನ್ ಮಾಡ್ಯಾರಲ್ಲ, ಮಸ್ತ್ ಇತ್ತು. ಸೊ ಅದು ಅಷ್ಟು ಅಲ್ಲದೆ ಹೊರಗಡೆನೂ ಫುಲ್ ಗ್ರೀನ್ರಿ ಮೇಂಟೈನ್ ಮಾಡಿದ್ರೆ ನಂಗೆ ಅದೊಂದು ಭಾಳ ಲೈಕ್ ಆಯಿತು. ಮತ್ತು ಅವ್ರದ್ದು ಬಿಲ್ಡಿಂಗ್ ಸ್ಟ್ರಕ್ಚರು ಸುದ ಫುಲ್ ಹಳಿ ಕಾಲದ ಟೈಪ್ ಸ್ಟ್ರಕ್ಚರ್ ಇತ್ತು ಬಿಲ್ಡಿಂಗ್ ಸ್ಟ್ರಕ್ಚರು.
ಸೊ ನಮ್ಮದು ರೂಮ್ ಟೂರ್ ಕೊಡ್ತೇನೆ ನಾನು. ಇಲ್ಲೇ ನಾವು ಬುಕ್ ಮಾಡಿದ್ದು ಕ್ಯಾಬ್ ವಿಲ್ಲಾ ಅಂತ ಹೇಳಿ, ಲೈಕ್ ಇದ್ದಿದ್ದು ವಿಲ್ಲಾಗಳೊಳಗೆಲ್ಲಕ್ಕಿಂತ ಒಂದು ಸಣ್ಣ ವಿಲ್ಲಾ ಇದೆ, ಅಂದ್ರೂ ಇಷ್ಟು ಚಂದ ಇತ್ತಿದು. ಸೊ ಇದು ಎಂಟ್ರೆನ್ಸನ್ನು ನೋಡಿದ್ರಲ್ಲ ಎಷ್ಟು ಮಸ್ತ್ ಇತ್ತು. ಸೊ ಹಿಂಗೆ ಒಳಗಡೆ ಹಿಂಗೆ ಎಂಟರ್ ಆದ ತಕ್ಷಣ ಈ ಥರ ಒಂದು ದೊಡ್ಡ ಬೆಡ್ ಕೊಟ್ಟಾರ. ಬೆಡ್ ಮಾತ್ರ ಎಷ್ಟು ಸಾಫ್ಟ್ ಇತ್ತು. ನಮ್ಮ ಚೆರಿ ಅಂತೂ ಫುಲ್ ಎಂಜಾಯ್ನ ಮಾಡಿದ್ಲು ಅದ್ರ ಮೇಲೆ ಜಿಗ್ದಾಡೋದದು. ಸೊ ಇಲ್ಲೆಲ್ಲ ಫುಲ್ ಆ್ಯಂಟಿಕ್, ಇಲ್ಲೂ ರೂಮ್ ಒಳಗೂ ಫುಲ್ ಆ್ಯಂಟಿಕ್ ಅಥವಾ ಹಿಂಗೆ ವಿಂಟೇಜ್ ಮೇಂಟೈನ್ ಮಾಡಿದ್ರು ಅವ್ರ ಥೀಮ. ಆಮೇಲೆ ದೊಡ್ಡ ಕಾರ್, ಮತ್ತು ಇಲ್ಲ ವಾಶ್ರೂಮೂ ನೀಟ್ ಆ್ಯಂಡ್ ಕ್ಲೀನ್ ಇತ್ತು, ಹಾಗೇನಿಲ್ಲ ಸಫಿಷಿಯೆಂಟ್ ಲೈಕ್ ಏನೋ ಕಂಜಸ್ಟೆಡ್ ಅಂತೇನಿರಲಿಲ್ಲ. ಸೊ ಎಲ್ಲ ಥರ ಟಾಯ್ಲೆಟ್ರೀಸ್, ಫ್ರೆಶ್ ಟವಲ್ಸ್ ಆಗಲಿ ಎಲ್ಲ, ಮತ್ತು ಹೇರ್ ಡ್ರೈಯರ್ ಸುದಾ ಕೊಟ್ಟಿದ್ರು. ಆಮೇಲೆ ಇದು ಟಿ ವಿ ಯೂನಿಟೂ ದೊಡ್ಡದಿತ್ತಿಲ್ಲೇ. ಅದು 2 ಚೇರು ಟೇಬಲ್ ಕೊಟ್ಟಾರ, ಮತ್ತು ಹಿಂಗೆ ಲೈಕ್ ಏನೋ ಬೇಸಿಕ್ ಏನೆಲ್ಲ ಹೋಟೆಲ್ದಾಗ ಇರ್ತೈತಲ್ಲ, ಸೊ ಅದನ್ನ ಕೊಟ್ಟಿದ್ರು. ಆಮೇಲೆ ಕೆಳಗಡೆ ಇಲ್ಲೇ ಮಿನಿ ಫ್ರಿಜ್ ಒಂದು ಕೊಟ್ಟಾರ, ಇಲ್ಲೇ ಮಿನಿ ಫ್ರಿಜ್ ಇತ್ತು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಮುಂದ್ಗಡೆ ಈ ಥರ ಬಾಲ್ಕನಿ ಇದ್ರು, ಹಿಂದ್ಗಡೆನೂ ಒಂಥರ ಬಾಲ್ಕನಿ ಐತಿಲ್ಲೇ. ಸೊ ಇಲ್ಲಿ ಹಿಂದ್ಗಡೆ ಬಾಲ್ಕನಿದಾಗ ಒಂದು ಹಿಂಗೆ ಸ್ವಿಂಗ್ ಚೇರ್ ಮತ್ತು 2 ನಾರ್ಮಲ್ ಚೇರ್ ಆ್ಯಂಡ್ ಟೇಬಲ್ ಎಲ್ಲ ಕೊಟ್ಟಿದ್ರು. ಇಲ್ಲೂ ಹಿಂದೆ ಫುಲ್ ಗ್ರೀನ್ರಿನ ಇತ್ತು, ಸಣ್ಣದೊಂದು ಗಾರ್ಡನ್ ಗತೆ. ಮತ್ತು ಬಾಜುನೂ ಈ ಥರ ಟೇಬಲ್ ಚೇರ್ಸ್ ಎಲ್ಲ ಇಟ್ಟಿದ್ರು. ಸೊ ನಂಗೆ ಅದಂತ ಚಂದ ಅನಿಸ್ತು. ಆ ಕಡೆ ಗಾರ್ಡನ್ ಏರಿಯಾದಾಗ ಸ್ವಿಂಗ್ ಇಟ್ಟಿದ್ರು ಇನ್ನೊಂದು. ಸೊ ಬೆಳಗ್ಗೆ ಎದ್ದೆಲ್ಲ ಆರಾಮ್ ಚಿಲ್ ಮಾಡ್ಬೋದು ಅಂಥೇಳಿ. ಆಮೇಲೆ ಈ ಸೈಡೂ ಈ ಕಡೆ ಹಿಂಗೆ ಚೇರ್ ಟೇಬಲ್ಸ್ ಎಲ್ಲ ಕೊಟ್ಟಿದ್ರು. ಪ್ರತಿಯೊಂದು ಇಲ್ಲಕ್ಕೂ ಒಂದೊಂದು ಕೊಟ್ಟಿದ್ರು. ಸೊ ಎಲ್ಲ ಈವ್ನಿಂಗ್ ತನಕ ಅಲ್ಲೇ ಇದ್ದ ಮಾಡಿ ಈಗ ಟೀ ಕುಡಿಯೋಣ ಅಂತ ಹೇಳಿ ಸಂಜೆಗೆ ರೆಸ್ಟೋರೆಂಟಿಗೆ ಬಂದಿದ್ವಿ ಇಲ್ಲಿ ಅದ್ರದ್ದು. ಸೊ ಅಲ್ಲಿ ನಂಗೆ ಎಷ್ಟು ಚಂದ ಇಲ್ಲಿದು ಬ್ಯೂಟಿಫುಲ್ ಲೈಕ್ ಲೋಟಸ್ಗಳು ನೋಡಿದಾಗ ಭಾಳ ದೊಡ್ಡ ಲೋಟಸ್ ಇದ್ದು. ಆಮೇಲೆ ಅವ್ರದ್ದು ರೆಸ್ಟೋರೆಂಟ್ ಏರಿಯಾ ಇದು ಮಸ್ತ್ ಇತ್ತು. ಸೊ ನಾವಿಬ್ಬರು ಒಂದು 1/2 ಟೀ ಕುಡಿದ್ವಿ. ಇಲ್ಲಿ ನೋಡ್ಬೋದು ಲೋಟಸ್, ಎಷ್ಟು ದೊಡ್ಡ ಲೋಟಸ್, ಭಾಳ ಚಂದ ಅದನ್ನು ಮೇಂಟೈನ್ ಮಾಡಿದ್ರು ಅವರು. ಸೊ ನಂಗೆ ಅದೆಲ್ಲ ನೋಡಿ ಒಂಥರ ಏನೋ ಚಂದ ಅನ್ಸಾಕತ್ತೈತೆ, ಖುಷಿ ಆಗತ್ತೈತೆ. ಎಲ್ಲಿ ನೋಡಿದ್ರೂ ಒಂಥರ ಏನೋ ಅಟ್ರಾಕ್ಟಿವ್ ಅನ್ಸಾಕತ್ತೈತೆ ನನಗದು ಪ್ಲೇಸ್. ಸೊ ಈವ್ನಿಂಗ್ ಹಂಗೆ ಟೀ ಅದು ಕುಡೋದಾದ್ಮೇಲೆ ಒಂದು ಸ್ವಲ್ಪ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊಂಟಿದ್ವಿ. ಇಲ್ಲೇ ವಾಟರ್ ಪಾರ್ಕ್ ಮತ್ತು ಆರ್ಕೇಡ್ ಗೇಮ್ಸ್ ಇವೆಲ್ಲ ಅದಾವ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊಂಟೇವಿ. ಇಲ್ಲೇ ಹಿಂಗೆ ಔಟ್ಡೋರ್ ವಾಟರ್ ಪಾರ್ಕು ಐತಿ, ಮತ್ತು ಗೋ ಕಾರ್ಟಿಂಗ್ ಐತಿ, ಆ್ಯಂಡ್ ಆಲ್ಸೋ ದರ್ ಇಸ್ ಅನ್ ಆರ್ಕೇಡ್ ಗೇಮ್ಸ್ ಆಡೋಕ್ಕೂ ಐತಂತ. ಸೊ ಅಲ್ಲೇ ನೋಡೋಣ ಅಂತ ಹೇಳಿ ಹೊಂಟೇವಿ. ಇಷ್ಟು ದೊಡ್ಡ ಪಾರ್ಕಿಂಗ್ ಏರಿಯಾ ಐತಿ ಇಲ್ಲೇ. ಆ್ಯಕ್ಚುಲಿ ಆ ಸೈಡಿಗೆ ಅಲ್ಲಿ ಕಾಣಿಸ್ಬೋದು ವಿಂಟೇಜ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಅದಾವ. ಸೊ ಆ ಕಡೆನೂ ಆಮೇಲೆ ಹೋಗಿ ತೋರಿಸ್ತೇನೆ ನಾನು. ಖರೆ ಭಾರಿ ಐತಿಲ್ಲೇ, ನನಗಂತೂ ಭಾಳ ಇಷ್ಟು ರಿಲ್ಯಾಕ್ಸಿಂಗ್ ಆಗತ್ತಲ್ಲ, ಖರೇನ ಮಸ್ತ್ ಅನ್ಸಾತತಿ. ಸೊ ಇದೇನು ವಾಟರ್ ಪಾರ್ಕ್ ಐತಲ್ಲ, ಲೆಟ್ಸ್ ಸಿ ನಾಳೆ ಹೋಗಿ ನೋಡೋಣ. ಬಟ್ ಇವಾಗ ಇದು ಆರ್ಕೇಡ್ ಟ್ರೈ ಮಾಡಿ ಬರೋಣ ಅಂತೇಳಿ ಹೊಂಟೇವಿ. ಸರಿ, ಹೆಂಗೆ ಅನ್ಸಾತೈತೆ ನಿಂಗೆ ಇಲ್ಲಿ ಬಂದ? ಅಲ್ಲಿ ಹೋದ್ರು ಬಾ ಹೋಗುಣ ನಾವು. ಮತ್ತು ಗೇಮ್ಸ್ ಆಡೋಣ ಬಾ, ಗೇಮ್ಸ್. ಸೊ ಇಲ್ಲಿ ನೋಡ್ಬೋದ ವಾಟರ್ ಪಾರ್ಕ್, ಆರ್ಕೇಡ್ ಗೇಮ್ಸ್ ಆ್ಯಂಡ್ ಗೋ ಕಾರ್ಟಿಂಗ್. ಸೊ ಇವೆಲ್ಲ ಅವೈಲೇಬಲ್ ಅದಾವ ಇಲ್ಲೇ. ಆ್ಯಂಡ್ ಎಷ್ಟು ದೊಡ್ಡ ಜಾಗ ಐತಿಲ್ಲಿ, ಆರಾಮ್ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ, ಸಚ್ ಎ ಹ್ಯೂಜ್ ಪ್ರಾಪರ್ಟಿ ಐತಿದು. ಈಗ ನಮ್ಮ ಚೆರಿ ಏನ್ರಿ ಇದು ನೋಡಿದ್ಲಂದ್ರೆ ಇದಕ್ಕೆ ಹೋಗ್ತಾಳೆ. ಸೊ ನೋಡೋಣ. ಇಂಚು ಹೊಂಟು ಹೊಕ್ಕಾಳತ್ತಲ್ಲೇ. ಹೇಳ ಎದ್ದು ಜಂಪ್ ಮಾಡ, ಜಂಪ್ 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 ಜಂಪ್.
ಅಲ್ಲಿ ಜಂಪ್ ಮಾಡಿ, ಮಿಡಲ್ ಹೋಗಲ್ಲ, ಮಿಡಲ್ ಹೋಗಿ ಜಂಪ್ ಮಾಡಿ. ಅಲ್ಲಿ ಮಾಡಿ. ಆಚೆ ಕಡೆ ಅಲ್ಲಮ್ಮ, ಇಲ್ಲೇ ಮುಂದೆ ಮಾಡಿ. ಕರೋ ಜಂಪ್ ಕರೋ, ಜಂಪ್ ಜಂಪ್. ಯೆಸ್. ಬೇರೆ ನೀನು ಹಿಂಗೆ ಮಾಡಿದ್ದು. ಸೊ ಒಳಗೆ ಹೋದ ತಕ್ಷಣ ಈ ಥರ ಫುಲ್ ಆರ್ಕೇಡ್ ಗೇಮ್ಸ್ ಇದು, ಶೂಟಿಂಗ್ ಮತ್ತು ಕರೆ ನಮ್ಮ ಚೆರಿಗೆ ಏನೈತಲ್ಲ ಇವೆಲ್ಲ ಆಡೋಕೆ ಆಗ್ತಿರಲ್ಲ. ಸೊ ಹಂಗಾಗಿ ಆಕೆಗೆ ಜಸ್ಟ್ ನಾರ್ಮಲ್ ರೌಂಡ್ ಆಗ್ಬೋದು. ಮತ್ತು ಅಲ್ಲಿ ಇವನ್ ಪ್ಲೇ ಹೌಸ್ ಕೈಂಡ್ ಆಫ್ ಇತ್ತು. ಸೊ ಅಲ್ಲಿ 200 ರೂಪೀಸ್ ಪರ್ ಅವರ್ ಅಂತ ಹಿಂಗೇನೋ ಇತ್ತು. ಬಟ್ ನಾವು ಅಷ್ಟು ಟೈಮ್ ಇರಲಿಲ್ಲ ಅಂತ ಹೇಳಕ್ಕೆ ಅಲ್ಲೇನು ಕರ್ಕೊಂಡು ಹೋಗಲಿಲ್ಲ. ಸೊ ಇಲ್ಲಿ ಹಿಂದ್ಗಡೆ ಹೋದರೆ ಈ ಕಡೆ ಗೋ ಕಾರ್ಟಿಂಗ್ ಐತಿ. ಸೊ ಇದನ್ನು ಟ್ರೈ ಮಾಡ್ಬೇಕಂತ ಭಾಳ ಆಸೆ ಐತೆ ನನ್ನ ಹಸ್ಬೆಂಡಿಗೆ. ಸೊ ನೋಡೋನು. ಸೊ ಆಲ್ಮೋಸ್ಟ್ ಎಷ್ಟಾಕೈತೆ ಅಷ್ಟು ಗೇಮ್ಸ್ ಆಡಿ ಲಾಸ್ಟಿಗೆ ನಾನು ನನ್ನ ಹಸ್ಬೆಂಡಿದ್ದು ಟೇಬಲ್ ಹಾಕಿ ಏನೋ ಅಂತಾರಲ್ಲ, ಸೊ ಇದನ್ನು ಟ್ರೈ ಮಾಡೋಣ ಅಂತ. ನಂದು ಇದು ಫಸ್ಟ್ ಟೈಮ್. ಅವ್ರು ಮೊದಲೇ ಆಟ ಆಡ್ಯಾರ, ಬಟ್ ಇದು ನನ್ನ ಫಸ್ಟ್ ಟೈಮ್. ಸ್ಟಾರ್ಟಿಂಗ್ ಫುಲ್ ಪಾಯಿಂಟ್ಸ್ನ ಕಳ್ಕೊಳಕ್ಕೆ ಹತ್ತಿದ್ದೆ, ಅವರೇ ಚಲೋ ಆಡತ್ತಿದ್ದೆ. ಬಟ್ ಒನ್ಸ್ ಅದು ಗೇಮಿಂದ ಹ್ಯಾಂಗ್ ಬಂದ ಮೇಲ್ತೈತಲ್ಲ, ನಾನೇ ಗೆದ್ದಿದ್ದು ಗೇಮ್ ಒಳಗೆ. ಒಳ್ಳೆ ಎಷ್ಟು ಅಲ್ಲ, ಈ ಪಾತ್ ಎಷ್ಟು ಬ್ಯೂಟಿಫುಲ್ ಐತ್ಲಾ. ಲುಕ್ ಎಟ್ ದಿಸ್. ಈ ಕಡೆಯಿಂದ ಆ ಕಡೆ ರೆಸಾರ್ಟ್ವರೆಗೂ. ಅಲ್ಲ
ಗುಡ್ ಮಾರ್ನಿಂಗ್. ಸೊ ಇದು ನಮ್ದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಎದ್ದು ಬಂದು ಇಲ್ಲಿ ಬಿಸಿನೀರು ಕುಡಿಯಾಕತ್ತೇವೆ, ಹೊರಗಡೆ ಕೂತ್ಕೊಂಡು ಕುಡಿಯೋಣ ಅಂತ ಹೇಳಿ. ಸೊ ಮಸ್ತ್ ಐತಿ ಇಲ್ಲೇ, ತಂಪು ಗಾಳಿ ಬೀಸಾಕತ್ತೈತಿ. ಮಳೆ ಬಂದಂಗೆ ಆಗಿತ್ತಲ್ಲ, ಸೊ ಫುಲ್ ತಂಪು ಗಾಳಿ ಬೀಸಾಕತ್ತೈತಿ ಎಲ್ಲ ಕಡೆ. ಹಿಂದೆ ನೋಡ್ಬೋದು ಎಷ್ಟು ಚಂದ ಕಲರ್ಫುಲ್ ಫ್ಲವರ್ಸ್ದು ಗಿಡಗಳು ಎಷ್ಟು ಚಂದ ಹಚ್ಚಾರ. ಸೊ ಚೆರಿನೂ ಇಲ್ಲೇ ಬಂದು ಕುಂತಾಳ ನನ್ನ ಜೋಡಿನ. ಇಬ್ಬರು ಕುಂತ ಬಿಸಿನೀರು ಕುಡ್ಕೊಂತ ಎಂಜಾಯ್ ಮಾಡಾಕತ್ತೇವೆ. ಇಲ್ಲಿವರೆಗೂ ಅಂತೂ ನಂಗೆ ಭಾಳ ರಿಲ್ಯಾಕ್ಸಿಂಗ್ ಆ್ಯಂಡ್ ಭಾಳ ಚಂದ ಅನಿಸ್ತೈತಿಲ್ಲೇ. ಸೊ ನೋಡೋಣ, ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬ್ರೇಕ್ಫಾಸ್ಟಿಗೆ ಹೋಗೋಣ. ಸೊ ಅಲ್ಲಿ ಬ್ರೇಕ್ಫಾಸ್ಟಿಗೆ ಒಂದು ಹೊಂಟಿದ್ವಿ, ಅಷ್ಟರೊಳಗೆ ನನ್ನ ಮಗಳ ಕಣ್ಣಿಗಿದ್ದು ಪ್ಲೇ ಗ್ರೌಂಡ್ ಬಿದ್ದುಬಿಡ್ತು. ಸೊ ಹಾಗಾಗಿ ಏನು ಅರ್ಜೆಂಟ್ ಏನೈತೆ, ಆಕಿನ ಆರಾಮ್ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಇಲ್ಲಿ ಆಟ ಆಡ್ಸಾತರಿ. ಮಸ್ತ್ ಐತೆ, ಎಲ್ಲ ಥರ ಫೆಸಿಲಿಟೀಸ್ ಇದಾವೆ ಇಲ್ಲೇ. ಸೊ ನಂಗೆ ಅದು ಖುಷಿ ಆಯ್ತು. ಚೆರಿ ಯಾರೂ ಇರಲಿಲ್ಲ, ಸಣ್ಣ ಹುಡುಗರು, ಆಕೆ ಒಬ್ಬಾಕೆ ಇದ್ಲ. ಸೊ ಫುಲ್ ಪ್ಲೇ ಗ್ರೌಂಡ್ ಆಕಿಗೆ ಒಬ್ಬಾಕಿಗೆ ನಾ ಇದ್ದಂಗೆ ಇತ್ತದ. ಮಸ್ತ್ ಮಜಾ ಮಾಡಿದ್ಲಕ್ಕಿ ಇಲ್ಲೇ. ಎಲ್ಲಿ ಹೋದರೂ ಏನೋ ಒಂದು ಹೊಸಾದ ಕಾಣತೈತೆ. ಎವ್ರಿ ಒಂದು ಕಾರ್ನರಿಗೆ ಹೋದ ತಕ್ಷಣ ಒಂದು ಹೊಸ ರೂಟ್, ಅಲ್ಲೇನೋ ಒಂಥರ ಹೊಸ ಡಿಫ್ರೆಂಟ್ ಇತ್ತು. ಸೊ ಮಸ್ತ್ ಇತ್ತಿದಂದ್ರು. ನಿನ್ನೆ ಅಂತೂ ನಾವು ಎಕ್ಸ್ಪ್ಲೋರ್ ಮಾಡೇವಿ ಫುಲ್ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇವತ್ತು ಬೆಳಗ್ಗೆ ಅದು ಈ ಸೈಡ್ ಬಂದ್ಕೊಳ್ಳೆ ಅಯ್ಯೋ ಇನ್ನೂ ಇಲ್ಲೂ ಎಲ್ಲ ಐತಲ್ಲ ಅಂಥೇಳಿ ಹಿಂಗೆ ಅನ್ಸಾಕತ್ತಿತ್ತು. ಸೊ ಇದೇನೋ ಸನ್ಸೆಟ್ ಪಾಯಿಂಟ್ ಅಂತ. ಸೊ ಮೇಲ್ಗಡೆ ಹೋದ್ಕೂಡ ಸನ್ಸೆಟ್ ಟೈಮ್ನಿಗೆ ಮಸ್ತ್ ಸನ್ಸೆಟ್ ಕಾಣ್ತೈತಿ. ಸೊ ಇವತ್ತು ಸಂಜೆಗೆ ನೋಡೋಣ, ಆದರೆ ಇಲ್ಲೇ ಸನ್ಸೆಟ್ ನೋಡೋಣ ಅಂಥೇಳಿ ಅಂದ್ಕೊಂಡೇವಿ. ಮತ್ತು ಈ ಸೈಡ್ ಬಂದ್ಕೂಡ ಇಲ್ಲೊಂಥರ ಬೇರೆ ಏನೋ ವಿಲಾಸ್ ಅದಾವ. ಇವು ನಾವು ಇದ್ದಿದ್ದು ವಿಲಾಸ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಅದಾವ. ಲೈಕ್ ಆಲ್ಮೋಸ್ಟ್ ಸೇಮ್, ಸ್ವಲ್ಪ ಡಿಫ್ರೆಂಟ್ ಅದಾವ ಅಷ್ಟೇ. ಬಟ್ ನಾನು ಈ ಸೈಡು ಹಿಂಗೆ ಐತಿ ಅಂತ ಗೊತ್ತೇ ಇರಲಿಲ್ಲ. ನಾನು ಜಸ್ಟ್ ಅದು ಒಂದೇ ರೂಟ್ ನಾವೇನು ಇದ್ವಲ್ಲ ಅದು ಒಂದೇ ಕಾಲನಿ ಕೈಂಡ್ ಆಫ್ ಐತಿ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಎಲ್ಲ ಕಡೆ ಹಿಂಗೆ ಫುಲ್ ಮಾವಿನ ಹಣ್ಣಿಂದ ಗಿಡಗಳೆಲ್ಲ ಹಚ್ಬಿಟ್ಟಾರ. ಮಸ್ತ್ ಅನ್ಸಾತೈತೆ ಅಲ್ಲೇ. ಬೆಳಗ್ಗೆ ಟೈಮ್ ವಾಕ್ ಮಾಡ್ಲಿಕ್ಕಂತೂ ಭಾರಿ ಇತ್ತು. ಇದನ್ನು ಎಷ್ಟು ಎಕ್ಸ್ಪ್ಲೋರ್ ಮಾಡ್ರೂ ಕಡಿಮೆನ ಅನ್ಸಾತೈತೆ ನನಗಂತೂ. ಅಷ್ಟು ಭಾರಿ ಐತಿ ಎಲ್ಲ. ಫುಲ್ ಈ ಕಡೆ ಮಾವಿನ ಹಣ್ಣಿಂದ ಇದು ಐತಿ ಈ ಕಡೆ. ಆಮೇಲೆ ಅಲ್ಲ ಮಕ್ಳಿಗೆ ಆಟ ಆಡ್ಲಿಕ್ಕೆ ಐತಿ. ಈ ಕಡೆ ಜಿಮ್ ಐತಿ, ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ನಮ್ಮ ಚೆರಿಗಂತೂ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗೋದೈತಿ. ಬಟ್ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಫಸ್ಟ್, ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗಕತ್ತೆ ಅಂತ ಹೇಳೇನಿ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗೋಣ. ಮಸ್ತ್ ವಾಕ್ ಆಕೈತಿ ಇಲ್ಲೇ, ಅಡ್ಡಾಡಕತ್ರಿ. ಮತ್ತು ಇಷ್ಟು ಥರ ಫ್ಲವರ್ಸ್ ಅದಾವಲ್ಲ, ಪ್ಲ್ಯಾಂಟ್ಸ್ ಇಲ್ಲೇ, ನಂಗೆ ಭಾರಿ ಅನ್ಸಕತ್ತೈತಿ ನೋಡ್ಲಿಕ್ಕೆ. ಸ್ಪೆಷಲಿ ಈ ಪ್ಯಾಸೇಜ್ ತೋರಿಸ್ತೇನೆ ನಿಮಗೆ. ಈ ಪ್ಯಾಸೇಜ್ ನೋಡ್ರಿ ಎಷ್ಟು ಚಂದ ಐತಿ ವಾಕ್ ಮಾಡ್ಲಿಕ್ಕೆ. ಏನೋ ಒಂಥರ ಫೇರಿ ಲ್ಯಾಂಡಿಗೆ ಬಂದ ನನಗೆ ಫೀಲ್ ಬರ್ತದೆ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ಇಲ್ಲೇ ಎಷ್ಟು ಚಂದ ಬ್ಯೂಟಿಫುಲ್ ಫಂಕ್ಷನ್ ಹಾಲ್ ಐತಿ. ದೊಡ್ಡದೈತಿ, ಭಾಳ ದೊಡ್ಡದೈತಿ. ಅದ್ರದ್ದು ಹೊರಗಡೆ ಈ ಥರ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರ ಅಲ್ಲೇ. ಬಾ ಚೆರಿ, ಜಲ್ದಿ ಬಾ. ಇಲ್ಲಿ ಸ್ಟೇಜ್ ಐತಿ. ಸೊ ಇದು ಹಾಲ್ ಇದೆ, ಇಷ್ಟು ದೊಡ್ಡ ಹಾಲ್ ಮಾಡ್ಯಾರ ಇಲ್ಲೇ. ಆ್ಯಂಡ್ ಹಿಯರ್ ಇಸ್ ದ ಸ್ವಿಮ್ಮಿಂಗ್ ಪೂಲ್. ಐ ಥಿಂಕ್ ಐ ಹ್ಯಾವ್ ಡನ್ ವಿತ್ ದ ಬಾರ್ ಕೈಂಡ್ ಆಫ್. ಮಸ್ತ್ ಮಾಡ್ಯಾರ, ಬ್ಯೂಟಿಫುಲ್. ಅಲ್ಲಿ ಗೇಟ್ ಐತಲ್ಲ ಅಲ್ಲೇ. ಚೆರಿಗ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬರೋ ಮನಸ್ಸೇ ಇಲ್ಲ. ಮಯ್ಯೋ ಆಕಿಗೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬರೋ ಮನಸ್ಸೇ ಆಗವಲ್ತ. ಚೆರಿ ಬಾ ಹೋಗುನ್, ಬಾ ಮನೆ ರೂಮಿಗೆ ಬಾ, ಹೋಗುನು. ಬಾ ಹೋಗುನು. ಬಾ ಬಾ, ಇಲ್ಲೇ ಇರ್ತಿ ಚೆರಿ. ಚೆರಿ
ಇಲ್ಲೇ ಇರ್ತಿ ಬೇಡ ಬಾ ಬರು ಬಾ ಬಾ ಆಕಿಗೆ ಬಿಟ್ಟು ಬರೋ ಮನಸ್ಸ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಬಾ ನಿಂದ ಫ್ಲೋಟ ಸ್ವಿಮ್ಮಿಂಗ್ ಫ್ಲೋಟ್ ತಗೊಂಬರೋಣ ಬಾ ಉಬ್ಬಿಸ್ಕೊಂಡು ಬರಂಗಿಲ್ಲ ಬಿಡ ಅಮ್ಮನ ಕೈ ಬಿಟ್ಟು ನಿಂತೈತಿ ಹಿಂಗೆ ಮಾಡಿ ಹಿಂಗೆ ಕುಂದರ್ ಹಿಂಗೆ ಕುಂದರ್ ಟೆಡಿ ಬೇರೆ ಐತಲ್ಲ ಟೆಡಿ ಮೇರೆ ಮೇಲೆ ಹಿಡ್ಕೊತ್ನಾ ಬಾ ಬರಾತಿ ಬಾ ಸೂಪರ್ ರೈಟ್ ಗುಡ್ ಏನು ಮಮ್ಮಿ ಅನ್ಬೇಡ ಯಾರು ನಾವು ಇದ್ದೇವೆ ಏ ನೀ ಎದುರು ಬರ್ಬೇಕಾಗ್ಲ ಆಕೆ ಹೋಯ್ತಾ ಹಿಂದಿನ ಕಾಲ್ ಬಿಡಿ ಅಮ್ಮ ಕಾಲ್ ಬಿಡಿ ಸೊ ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಕೊಂಡು ಬಂದು ಬಾ ಅಂದ್ರೆ ಬರೋ ಒಳಗೆ ಚೆರಿ ಹಾಕಿನ ಎಳ್ಕೊಂಡು ಬಂದಿದ್ವಿ ಸೊ ಬಂದ ತಕ್ಷಣ ಫುಲ್ ಸುಸ್ತಾಗಿತ್ತು ಅಂತ ಹೇಳಿ ಇಬ್ಬರು ಅಪ್ಪ ಮಗಳು ಫುಲ್ ಜೋರು ಮಲ್ಕೊಂಡ್ಬಿಟ್ರು ಆಲ್ಮೋಸ್ಟ್ ಒಂದು 2 ತಾಸು ಮಲ್ಕೊಂಡಾರಿಬ್ರು ಸೊ ಈಗ ಎದ್ದು ರೆಡಿಯಾಗಿ ಲಂಚಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗೇವಿ ಈಗ ನಮ್ಮ ಚೆರಿ ನೋಡ್ರೆ ಇನ್ನಾದರೂ ಹಾಸಿಗೆ ಬಿಟ್ಟು ಎಳಾಕನ ರೆಡಿ ಇಲ್ಲ ಸೊ ಹಂಗಾಗಿ ಈಗಿನ ಕರ್ಕೊಂಡು ಹೋಗಿ ಲಂಚ್ ಅದು ಮಾಡಿಸ್ಕೊಬೇಕು ಸಂಜೆಗೆ ಏನದ ಒಂದು ಚಲೋ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕೇವಿ ಸೊ ನೋಡೋನು ಹೆಂಗೆ ಆಕೈತಂತ ಬಟ್ ಫಸ್ಟಿಗೆ ಹೋಗಿ ಲಂಚ್ ಮಾಡ್ಕೊಂಬರ್ತೆ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಬಂದೇವಿಲ್ಲೇ ಸೊ ಇಲ್ಲಿ ಮಸ್ತ್ ಹಿಂಗೆ ಪ್ಯಾಸೇಜ್ ಐತಿ ಸೊ ಅದ್ರ ಮಿಡಲ್ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ನಿಂತೇವಿ ಇಲ್ಲಿ ನೋಡಿ ಹಿಂದೆ ಎಷ್ಟು ಚಂದ ಪ್ಯಾಸೇಜ್ ಐತಿ ಸೊ ಅಲ್ಲೇ ಫೋಟೋಶೂಟ್ ಮಾಡ್ಬೇಕಂತ ಹೇಳಿ ಹೊಂಟೇವಿ ಈಗ ರೆಡಿಯಾಗಿ ಸರಿ ಬಾ ನಿನ್ನ ಔಟ್ಫಿಟ್ ತೋರಿಸ್ ಬಾ ಇದು ನಮ್ಮ ಕೈ ಬಿಡೋದನ್ನ ಹಂಗೆ ಇದು ನಮ್ಮ ಚೆರಿ ಔಟ್ಫಿಟ್ ಹಿಂತಿರುಗು ಒಂದು ರೌಂಡ್ ಹಾಕು ಎಸ್ ಬ್ಯಾಕ್ಲೆಸ್ ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಗೋಕಾಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಸೊ ನಾನು ಚೆರಿ ಹಂಗೆ ನಿಂತಿದ್ವಿ ಅವ್ರ ಪಪ್ಪನ ಮಾಡತ್ತಿದ್ರೆ ಮಸ್ತ್ ಇತ್ತು ಅದು ಒಂದೇ ಅಲ್ದಲ್ಲಿ ಫುಲ್ ಹಿಂಗೆ ಏನೋ ಸನ್ಸೆಟ್ ನಾವು ಆ್ಯಕ್ಚುಲಿ ಸನ್ಸೆಟ್ ಪಾಯಿಂಟಿಗೆ ಹೋಗಿ ನೋಡ್ಬೇಕಂತಿದ್ವಿ ಬಟ್ ಇಲ್ಲೇ ಲೇಟ್ ಆಗಿತ್ತು ಬಟ್ ಇಲ್ಲಿ ಸನ್ಸೆಟ್ಟೂ ಮಸ್ತ್ ಕಾಣಕತ್ತಿತ್ತು ಭಾರಿ ವ್ಯೂ ಮಾತ್ರ ಮಸ್ತ್ ಬರತ್ತೈತಿ ಇಲ್ಲಿಂದನೂ ಸೊ ಅದನ್ನ ಎಂಜಾಯ್ ಮಾಡಿದ್ವಿ ಎಷ್ಟೊತ್ತನ ಫುಲ್ ಗಾಡಿ ಓಡಿಸಿದ್ರಿ ಮೇಡಮ್ ಮಜಾ ಬಂತ್ರಿ ಬರ್ರಿ ಇಳಿತೀರಿ ಈಗ ಜಸ್ಟ್ ಇವ್ರು ಗೋ ಕಾರ್ಟ್ ಮುಗಿಸ್ಕೊಂಡ್ ಬಂದ್ರ ಹೆಂಗಿತ್ತು ಮೈ ನಿಂಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ಟೇರಿಂಗ್ ಏನದ ಬಿಗಿ ಇತ್ತು ಬಟ್ ಎಕ್ಸಿಲೇಟರ್ ಕೊಟ್ಟರೆ ಚೆನ್ನಾಗಿ ಓಡ್ತಾ ಇತ್ತು ಗಾಡಿ ಆ ಗಾಡಿ ಓಡೋದಾತ ನಿಂಗೆ ಹೆಂಗೆ ಫೀಲ್ ಆತಂತ ತುಂಬ ಎಕ್ಸೈಟ್ಮೆಂಟ್ ಅನಿಸ್ತು ಆಮೇಲೆ ಮತ್ತೆ ಇನ್ನೊಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ಸಾಯ್ತದೆ ಅನ್ಸಲ್ಲ ನಾ ಡ್ರೆಸ್ ಹಾಕೊಂಡಿದ್ನಿ ಅಂತ ಹೇಳಿ ನಾ ಏನು ಮಾಡಕ್ಕೆ ಹೋಗ್ಲಿಲ್ಲ ನಮ್ಮ ಚೆರಿ ನೋಡ್ರಿ ಆ ಡ್ರೆಸ್ ಒಮ್ಮೆ ಮುಚ್ಕೋತಾಳು ಒಮ್ಮೆ ಹಾರಿಸ್ತಾಳು ಲಾಸ್ಟ್ ಟೈಮ್ ನಾನು ಫಸ್ಟ್ ಕ್ರೈನಾಗ ತರಿಸಿದ್ನಲ್ಲ ಡ್ರೆಸ್ ಅದ
ಆಕೀಗ ನಾವು ಆ್ಯಕ್ಚುಲಿ ಇವತ್ತು ಒಂದು ವಾಟರ್ ಪಾರ್ಕಿಗೆ ಹೋಗ್ಬೇಕಂತಿದ್ವಿ ಬಟ್ ಈ ಕಡೆ ಬಾ ನಾವಿವತ್ತು ವಾಟರ್ ಪಾರ್ಕಿಗೆ ಹೋಗ್ಬೇಕಂತಿದ್ವಿ ಬಟ್ ಇವರಿಬ್ರಿಗೂ ಜೋರ್ ಕೆಮ್ಮ ನೆಗಡಿ ಐತಿ ಸೊ ಹಾಗಾಗಿ ಜಸ್ಟ್ ಸ್ವಿಮ್ಮಿಂಗ್ ಪೂಲ್ನಾಗ ಅಷ್ಟೇ ಆಟ ಆಡಿದ್ರು ವಾಟರ್ ಪಾರ್ಕ್ ಏನು ಬೇಡ ನೆಕ್ಸ್ಟ್ ಟೈಮ್ ಯಾವಾಗರೆ ಓನ್ಲಿ ವಾಟರ್ ಪಾರ್ಕಿಗೆ ಬಂದ್ರೆ ಆಯ್ತು ಅಂತ ಹೇಳಿ ಸೊ ಅದನ್ನೊಂದು ಬಿಟ್ಟು ಉಳ್ಕಿದೆಲ್ಲ ಎಂಜಾಯ್ ಮಾಡಿದ್ವಿ ಯಾವಾಗ ಆಲ್ಮೋಸ್ಟ್ ಈಗ 7 o'clock ಆಯ್ತು ಒಂದು 5 o'clock ಅಡ್ಡಾಡಕತ್ತೇವೆ ನಾವು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡತ್ತೇವಿ ಚಂದ ಭಾಳ ಇತ್ತು ಅಲ್ಲೊಂದು ಆ್ಯಕ್ಚುಲಿ ಸನ್ಸೆಟ್ ಪಾಯಿಂಟ್ ಅಂತಿತ್ತು ಬಟ್ ಅಲ್ಲಿ ಹೋಗೋದ್ರೊಳಗೆ ಇಲ್ಲಿ ಇವ್ರು ಗೋಕಾಟ್ ಮಾಡತ್ತಿದ್ರು ಅಂತ ಹೇಳಿ ಅಲ್ಲಿ ಹೋಗೋದು ಮಿಸ್ ಆಯ್ತು ಬಟ್ ಸ್ಟಿಲ್ ಮಸ್ತ್ ಇತ್ತೆಲ್ಲ ಎಂಜಾಯ್ ಮಾಡಿದ್ವಿ ಇಲ್ಲೊಂದು ಬ್ಯೂಟಿಫುಲ್ ಫೌಂಟೇನ್ ಐತಿ ನಮ್ಮ ಚೆರಿ ಫುಲ್ ಎಕ್ಸೈಟೆಡ್ ಅದ ಅದು ನೀರು ಹಂಗೆ ಬೀಳೋದು ನೋಡಿ ಫೌಂಟೇನ್ದ ಸೊ ಅಲ್ಲಿ ಫೋಟೋ ತಕ್ಕೋತೇನಿ ಅಂತ ಹೇಳಿ ಜಿಗ್ದಾಡತ್ತಾರ ಅದಕ್ಕೆ ಅಲ್ಲೊಂದು ಇದು ಫೌಂಟೇನ್ ಹತ್ತಕ್ಕೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಬರೋಣಕ್ಕಿದೆ ಚೆರಿ ಅಂತೂ ಏನು ಮಾಡತ್ತಿ ಹಾಂ ವಿಡಿಯೋ ಮಾಡತ್ತಿ ಮಾಡಿ ನೋಡುನು ನಾ ಕಡೆ ತಿರುಗ್ಲೇ ಹಾಂ ಹಾಂ ತಿರುಗಿದ್ವಿ ಮುಗಿತಾ ಇನ್ನ ಐತಿ ಇನ್ನ ಏನೈತಿ ವಿಡಿಯೋ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐತಿ ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಇವತ್ತು ಚೆಕ್ಔಟ್ ಐತೆ ನಮ್ದು ನಿನ್ನೆ ಈವ್ನಿಂಗ್ ಅಂದ್ರೆ ಚರಿಂದ ಅದು ಕೆಮ್ಮೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತು ತಿಂದಿದ್ದೆಲ್ಲ ವಾಂತಿ ಮಾಡ್ಕೊಂಡ್ಲ ಮತ್ತು ಕಫ ಎಲ್ಲ ಫುಲ್ ಒಂದು ಸ್ವಲ್ಪ ತ್ರಾಸ ಮಾಡ್ಕೊಳಕತ್ತಿದ್ಲಕ್ಕಿ ಸೊ ಹಂಗಾಗಿ ಏನೂ ಜಾಸ್ತಿ ಶೂಟ್ ಮಾಡಲಿಲ್ಲ ಆಕಿನ ಸಂಭಾಳಿಸೋದ್ಕೋತ ಕುಂತೆ ನೈಟು ಎಲ್ಲ ಫುಲ್ ಕೆಮ್ಮಾಳಕಿ ಸೊ ಹಾಗಾಗಿ ಫಸ್ಟ್ ಈಗ ಇಲ್ಲಿಂದ ಚೆಕ್ಔಟಾಗಿ ಹೋಗ್ಬಿಟ್ಟು ಆಕಿಗೆ ಏನರ ಔಷಧ ಅಥವಾ ಹಿಂಗೆ ಭಾಳ ಸಿವಿಯರ್ ಆದಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೇನಿ ಸೊ ಬಟ್ ಓಕೆ ಈಗ ಬೆಳಗ್ಗೆ ಓಕೆ ಅದಾಳ ಸೊ ಹಸು ಆಗೈತೆ ಆಕಿಗೆ ಅಂದರೆ ರಾತ್ರಿ ಎಲ್ಲ ವಾಮಿಟ್ ಮಾಡ್ಕೊಂಡಾಳ ಸೊ ಫಸ್ಟಿಗೆ ಹೋಗಿ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಇಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೇಕಾ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ನಾನಂತೂ ಭಾಳ ಎಂಜಾಯ್ ಮಾಡಿದೆ ನಿನ್ನೆ ಸಂಜೆ ತನೂ ಫುಲ್ ಎಂಜಾಯ್ಮೆಂಟನ ಇತ್ತು ಸೊ ಖುಷಿ ಐತಿ ನಿನ್ನೆ ಒಂದು ಸ್ವಲ್ಪಕ್ಕಿಂತ ಹೆಲ್ತ್ ಇದು ಆಯ್ತು ಅಷ್ಟ ಬಟ್ ಸ್ಟಿಲ್ ಎಂಜಾಯ್ ಮಾಡಿದ್ನಿ ರಿಲ್ಯಾಕ್ಸಿಂಗ್ ಇತ್ತು ಸೊ ಐ ಹೋಪ್ ನಿಮಗೂ ಎಲ್ಲರಿಗೂ ಇದು ಇಷ್ಟ ಆಗಿರ್ತದೆ ಅಂತ ಅನ್ಕೊತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್